ನಾಳೆ ಬಸವ ಜಯಂತಿ ಅರ್ಥಾತ್ ಅಕ್ಷಯ ತೃತೀಯ. ನಾಳೆ ಅಕ್ಷಯ ತೃತೀಯದ ದಿನ ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಅದು ಅಕ್ಷಯ ಆಗತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಜನರು ಚಿನ್ನ ಖರೀದಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಈ ಬಾರಿಯ ಅಕ್ಷಯ ತೃತೀಯದ ವಿಶೇಷತೆಯನ್ನು ನೋಡಿ. ಅಕ್ಷಯ ತೃತೀಯ ಅಂದ್ರೆ ಸಣ್ಣದೊಂದು ಚಿನ್ನವನ್ನಾದ್ರೂ ತಗೊಳ್ಬೇಕು, ನಾವು ಖರೀದಿ ಮಾಡೋ ಚಿನ್ನ ಅಕ್ಷಯ ಆಗತ್ತೆ ಅನ್ನೋ ಪ್ರತೀತಿ ಇದೆ. ಇದಕ್ಕಾಗಿಯೇ ಅಕ್ಷಯ ತೃತೀಯದಂದು ಜನ ಮಿಸ್ ಮಾಡದೆ ಚಿನ್ನ ಖರೀದಿ ಮಾಡ್ತಾರೆ. ಈ ಬಾರಿ ಅಕ್ಷಯ ತೃತೀಯ ಚಿನ್ನ ಸಂತೋಷಕ್ಕೆ ಚಿನ್ನದ ಬೆಲೆ ಏರಿಕೆ ಅಡ್ಡಿಯಾಗಿದೆ. ಯಾಕಂದ್ರೆ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 7,400 ರೂಪಾಯಿಗೆ ಏರಿಕೆಯಾಗಿದೆ. ಚಿನ್ನದ ರೇಟ್ ಏಕಾಏಕಿ ಏರಿದ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗದ ಜನ ಚಿನ್ನ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ಅನುಮಾನ ಕಾಡ್ತಿದೆ. ನಾಳೆ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿರೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಎಲ್ಲಾ ಬಗೆಯ ಆಭರಣಗಳನ್ನ ಸಿದ್ಧಗೊಳಿಸಲಾಗಿದೆ. ನಾಳೆ ಚಿನ್ನ ಖರೀದಿಗೆ ಬರುವ ಗ್ರಾಹಕರಿಗೆ ಅಯೋಧ್ಯೆಯಲ್ಲಿ ಅಭಿಷೇಕ ಮಾಡಿಸಿದ ರಾಮನ ವಿಗ್ರಹ ನೀಡಲು ನಿರ್ಧಾರ ಮಾಡಲಾಗಿದೆ. ಅಯೋಧ್ಯ ಬಾಲರಾಮನ ಮಂದಿರದಲ್ಲಿ ಪೂಜೆ ಮಾಡಿರತಕ್ಕಂಥ ಬೆಳ್ಳಿ ವಿಗ್ರಹಗಳನ್ನ ನಮ್ಮ ಗ್ರಾಹಕರಿಗೆ 50,000 ಮೇಲ್ಪಟ್ಟ ಖರೀದಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದು ಕೂಡ ವಿಶೇಷವಾಗಿ ಶ್ರೀರಾಮನ ಆಶೀರ್ವಾದ ಎಲ್ರಿಗೂ ಸಿಗಲಿ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡಿದ್ರೆ ಮಾತ್ರ ಐಶ್ವರ್ಯ ಬರುತ್ತೆ ಅನ್ನೋ ಪ್ರತೀತಿ ಇದೆ. ಆದ್ರೆ ಇದರ ಜೊತೆ ಒಂದು ತಂಬಿಗೆಯಲ್ಲಿ ನೀರು ತುಂಬಿ ಮನೆ ದೇವರ ಮುಂದೆ ಇಟ್ಟು ಪೂಜಿಸಿದ್ರೂ ಕೂಡ ಸಮೃದ್ಧಿ ಬರಲಿದೆ ಎನ್ನುತ್ತಾರೆ ದೈವಜ್ಞ ಸೋಮಯಾಜಿ. ಯಾಕಂದ್ರೆ ಈ ಬಾರಿ ಹೆಚ್ಚು ಬಿಸಿಲ ತಾಪಮಾನ ಇರೋದ್ರಿಂದ ಈ ರೀತಿ ಮಾಡಿದ್ರೆ ಇಡೀ ಮನುಸಂಕುಲಕ್ಕೆ ಒಳಿತಾಗಲಿದೆ ಎಂದಿದ್ದಾರೆ. ನೀರಿನ ತಂಬಿಗೆಯನ್ನ ನೀರು ತುಂಬಿಸ್ಬಿಟ್ಟು ದೇವರ ಮುಂದೆ ಪೂಜೆ ಮಾಡಿ ಅದನ್ನು ದಾನ ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಗಂಗಾ ಮಾತೆಯ ಕೃಪೆ ಸಿಕ್ಕಿ ವರುಣನ ಅನುಗ್ರಹ ಸಿಕ್ಕಿ ಧಾರಾಳವಾಗಿ ಮಳೆ ಆಗಿ ನೀರು ತುಂಬಲಿ. ನೀರಿಂದ ನಮ್ಮ ಕೃಷಿ ಬೆಳೆಯುತ್ತೆ, ಎಲ್ಲ ಜೀವಜಂತುಗಳಿಗೂ ಕೂಡ ಅನುಕೂಲವಾಗುತ್ತೆ. ನಾಳಿನ ಅಕ್ಷಯ ತೃತೀಯಕ್ಕೆ ಜನರು ಚಿನ್ನ ಖರೀದಿಗೆ ಕಾಯ್ತಾ ಇದ್ದಾರೆ. ಚಿನ್ನದ ಬೆಲೆ ಏರಿಕೆ ಜೊತೆಗೆ ಖರೀದಿ ಭರಾಟೆ ನಡೆಯುತ್ತೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಶ್ರೀರಾಮನ ವಿಗ್ರಹ ನೀಡ್ತಾ ಇರೋದು ವಿಶೇಷ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.